ನಮಸ್ತೆ ನನ್ನೆಲ್ಲ ಯುವ ಮಿತ್ರರಿಗೂ, ಕಲ್ಪತರ ನಾಡು ತುಮಕೂರು ಕಡೆಯಿಂದ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಬೆಂಗಳೂರಿನ ವಾಯು ಭಾಗಕ್ಕಿರುವ ತುಮಕೂರು ಜಿಲ್ಲೆಯು ಭಾರತದ 100 ಸ್ಮಾರ್ಟ್ ಸಿಟಿಗಳಲ್ಲಿ ತುಮಕೂರು ಜಿಲ್ಲೆಯು ಒಂದು. ಕರ್ನಾಟಕದ ಅತಿ ಹೆಚ್ಚು ಜಿಲ್ಲಾ ಹೆದ್ದಾರಿಯನ್ನು ಹೊಂದಿರುವ ಈ ತುಮಕೂರು ಜಿಲ್ಲೆಯು ಉತ್ತರ ಕರ್ನಾಟಕದ ಬಹುಭಾಗವು ಬೆಂಗಳೂರನ್ನು ಆಗಮಿಸುವುದು ಮತ್ತು ಅಲ್ಲಿಂದ ನಿರ್ಗಮಿಸುವಾಗ ನಮ್ಮ ತುಮಕೂರು ರಾಜ್ಯ ಹೆದ್ದಾರಿಯನ್ನೇ ಬಳಸುತ್ತವೆ. ಕಲಬುರಗಿ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ವಿಜಯನಗರವಾಗಿರ್ಬೋದು, ಹುಬ್ಬಳ್ಳಿ, ಬೆಳಗಾವಿ, ಇವೆಲ್ಲ ಜಿಲ್ಲೆಗಳು ನಮ್ಮ ತುಮಕೂರು ಜಿಲ್ಲೆಯ ರಾಜ್ಯ ಹೆದ್ದಾರಿ ಮೂಲಕನೇ ನಿರ್ಗಮಿಸುವು. ಈ ಜಿಲ್ಲೆಯ ಹೆಸರು ಕೇಳಿದರೆ ಸಾಕು, ಮಾನವತಾವಾದಿ, ಶಿಕ್ಷಣ ತಜ್ಞ, ಆಧ್ಯಾತ್ಮಿಕ ಗುರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಹೆಸರು ನೆನಪಿಗೆ ಬರುತ್ತೆ. ಈ ಜಿಲ್ಲೆಯು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ತಂತ್ರಜ್ಞಾನವಾಗಿ ಮತ್ತು ಕೈಗಾರಿಕವಾಗಿ ಬಹುಭಾಗ ಮುಂದುವರೆದಿರುವ ಈ ಜಿಲ್ಲೆಯು ಕರ್ನಾಟಕದ 2ನೇ ಅತಿ ದೊಡ್ಡ ಜಿಲ್ಲೆ. 10 ತಾಲೂಕನ್ನು ಒಳಗೊಂಡಿರುವ ಈ ಜಿಲ್ಲೆಯು ಇನ್ನೇನು ಇಲ್ಲ ರೀ, 5 ವರ್ಷವಾದರೆ ಸಾಕು ಬೆಂಗಳೂರು ಮತ್ತು ತುಮಕೂರು ಎಲ್ಲ ಜಿಲ್ಲೆಗಳು, 2 ಜಿಲ್ಲೆಗಳು ಕೂಡಿಕೊಳ್ಳಲು ಇನ್ನೊಂದು 5 ವರ್ಷ ಸಾಕು. ಹಾಗಾದರೆ ಈ ಜಿಲ್ಲೆಯು ಸದ್ಯ ಹೇಗಿದೆ ಎಂದು ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ತುಮಕೂರು ನಗರ ದೇಶದ ಮಣ್ಣಿನ ಸೊಗಡು, ನಾಡಿನ ವೈಚಾರಿಕತೆ ಮತ್ತು ಪಾರಂಪರಿಕತೆಯನ್ನು ವಿಸ್ತರಿಸುತ್ತಿರುವ, ಕಲಿಯಲು ಅಕ್ಷರ ಜ್ಞಾನ ಹಾಗೂ ತಿಳುವಳಿಕೆಯ ಮಹಾಜ್ಞಾನ ಗಮಗಮಿಸುವ ಪ್ರಸಾದದೊಂದಿಗೆ, ಈ ತ್ರಿವಿಧ ದಾಸೋಹದೊಂದಿಗೆ ನಾಡಿನ ಶ್ರೇಷ್ಠತೆಯನ್ನು ಸಾರುತ್ತಿರುವ ಅದುವೇ ನಮ್ಮ ಸಿದ್ಧಗಂಗಾ ಮಠ. ಈ ಮಠವು ನಿನ್ನೆ ಮೊನ್ನೆಯಿಂದ ಆರಂಭವಾದದ್ದಲ್ಲ, ತನ್ನದೇ ಆದ ಇತಿಹಾಸ ಹೊಂದಿರುವ ನಮ್ಮ ಸಿದ್ಧಗಂಗಾ ಮಠವು 14ನೇ ಶತಮಾನದಲ್ಲಿ ಗೋಶಲ ಸಿದ್ದೇಶ್ವರ ಸ್ವಾಮೀಜಿಗಳಿಂದ ಆರಂಭವಾದ 80 ಕಲಿಕಾ ವಿದ್ಯಾರ್ಥಿಗಳಿಂದ ವೇದ ಮತ್ತು ಸಂಸ್ಕೃತದಿಂದ ಆರಂಭವಾದ ಈ ಶೈಕ್ಷಣಿಕ ಕೇಂದ್ರವು ಇಂದು ಸದ್ಯ 10,000 ವಿದ್ಯಾರ್ಥಿಗಳು ಇಲ್ಲಿ ಕಲಿಯುತ್ತಿದ್ದಾರೆ. ಇಲ್ಲಿ ಕಲಿತು ಹೋದವರ ಸಂಖ್ಯೆ ಲೆಕ್ಕಕ್ಕಿಲ್ಲ. ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು ಇಲ್ಲಿ ಸೇವೆ ಸಲ್ಲಿಸಿ ನಮ್ಮನ್ನು ಅಗಲಿ ಇಂದಿಗೆ 5 ವರ್ಷವಾಯಿತು. ಈ ಮಠದ ಇವಾಗ ಸದ್ಯ ಸಿದ್ಧಲಿಂಗ ಸ್ವಾಮಿಗಳವರು ಈ ಮಠದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ ಈ ಮಠದ ಒಂದು ಸುತ್ತು ಹಾಕೋಣ.
ದಿನ ಇಲ್ಲೇ ನಾ ಕೆಲಸ ಮಾಡೋದು. ಅಣ್ಣ ಎಡಕಲ್ ಕಣದ ಹಿಂಗೆ ತುಮಕೂರಲ್ಲಿ 10 ತಾಲೂಕಿದಾವೆ. ಇದೇ ನಮ್ಮ ಸಿದ್ಧಗಂಗಾ ಮಠದ ಹುಡುಗರುಗಳೇ ಆ ತಾಲೂಕುಗಳ ಹೆಸರು ಹೇಳ್ತಾರೆ, ಬನ್ನಿ. ಮಧುಗಿರಿ, ಕೊರಟಗೆರೆ, ಕುಣಿಗಲ್ಲು, ಗುಬ್ಬಿ, ಶಿರಾ, ತುಮಕೂರು, ತಿಪಟೂರು, ಪಾವನಹಳ್ಳಿ, ಪಾವಗಡ, ತುರುವೇಕೆರೆ ಮತ್ತು ಕೊರಟಗೆರೆ ಇವು ತುಮಕೂರು ಜಿಲ್ಲೆಯ 10 ತಾಲೂಕುಗಳು. ಕರಿಮಣಿ ಮಾಲೀಕ ಯಾರೋ ಒಬ್ಬರು ಇರಬಹುದು, ಆದರೆ ನೈಸರ್ಗಿಕವಾಗಿ ನಿರ್ಮಾಣವಾಗಿರುವ ಬೆಟ್ಟ, ಪರ್ವತ, ಗುಡ್ಡ ಮತ್ತು ಚಿಲುಮೆ ಕಾಡುಗಳ ಮಾಲೀಕ ನಿಜವಾದ ಮಾನವನು ಮಾಲೀಕನಲ್ಲ. ಇವುಗಳನ್ನು ಅನುಭವಿಸುವುದು ಹೊರತು ಅವುಗಳನ್ನು ನಾಶಪಡಿಸುವ ಅಧಿಕಾರ ಮಾನವನಿಗಿಲ್ಲ. ಮಾನವನ ಚಿಂತೆ ಮತ್ತು ಆಯಾಸಗಳನ್ನು ದೂರ ಮಾಡುವ ಇಂಥ ಬೆಟ್ಟಗಳು ಹಾಟ್ಸ್ಪಾಟ್. ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿರುವ ಹಾಗೂ ಬೆಂಗಳೂರಿಗೆ ಹತ್ತಿರದಲ್ಲಿರುವ ದೇವರಾಯನ ದುರ್ಗದ ಬೆಟ್ಟ. ಇಲ್ಲಿ ವಿವಿಧ ಜಾತಿಯ ಸಸ್ಯ ಪ್ರಾಣಿಗಳು ಮತ್ತು ಯೋಗ ನರಸಿಂಹ ಮತ್ತು ಭೋಗ ನರಸಿಂಹ ದೇವಾಲಯಗಳಿದ್ದು, ಬೆಂಗಳೂರಿನ ಅನೇಕ ಜನರು ವಾರಾಂತ್ಯದ ರಜೆಯಲ್ಲಿ ಇಲ್ಲಿ ಕಾಲ ಕಳೆಯಲು ಬರುತ್ತಾರೆ. ಇದು ಸಮುದ್ರ ಮಟ್ಟದಿಂದ 1024 ಮೀಟರ್ ಎತ್ತರದಲ್ಲಿರುವ ಈ ಬೆಟ್ಟವು ಮೈಸೂರಿನ ಅರಸನಾದ ಚಿಕ್ಕ ದೇವರಾಯನು ತನ್ನ ವಿಜಯದ ಯಾತ್ರೆಯ ನೆನಪಿಗಾಗಿ ಈ ಪ್ರದೇಶವನ್ನು ವಶಪಡಿಸಿಕೊಂಡು ಆಳ್ವಿಕೆಯನ್ನು ಮಾಡಿದನೆಂದು ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ಹಾಗಾದರೆ ಈ ದೇವರಾಯನ ದುರ್ಗದ ಬೆಟ್ಟವು ಬನ್ನಿ ನೋಡ್ಕೊಂಡು ಬರೋಣ. ತುಮಕೂರು ಜಿಲ್ಲೆಯ ಸಾರಿಗೆ ಮತ್ತು ಸಂಪರ್ಕವನ್ನು ನಾವು ನೋಡುವುದಾದರೆ, ಕರ್ನಾಟಕದ 2ನೇ ಅತಿ ದೊಡ್ಡ ಜಿಲ್ಲೆಯಾಗಿರುವ ಈ ಜಿಲ್ಲೆಯು 3 RTO ಆಫೀಸನ್ನು ಒಳಗೊಂಡಿದ್ದು, ಇಲ್ಲಿನ ಅಧಿಕೃತ ವಾಹನಗಳ ಸಂಖ್ಯೆ K44, K7 ಹಾಗೂ K64 ಇಲ್ಲಿನ ವಾಹನಗಳ ಅಧಿಕೃತ ರಿಜಿಸ್ಟರ್ ಸಂಖ್ಯೆಯಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲೆಯ ಹೆದ್ದಾರಿ ಉತ್ತಮ ಸಂಪರ್ಕನೂ ಹೊಂದಿರುವ ತುಮಕೂರು ಜಿಲ್ಲೆಯು NH48 ಭಾರತದಲ್ಲಿ 7 ರಾಜ್ಯಗಳ ಮೇಲೆ ಹಾದು ಹೋಗುವ ಈ ರಾಷ್ಟ್ರೀಯ ಹೆದ್ದಾರಿ ದೆಹಲಿಯಿಂದ ಆರಂಭವಾಗಿ ತುಮಕೂರಿನ ಮೂಲಕ ಚೆನ್ನೈಯಲ್ಲಿ ಕೊನೆಗೊಳ್ಳುತ್ತೆ. ಹಾಗೆ ಇನ್ನೊಂದು NH73 ಇದು ಮಂಗಳೂರಿನಿಂದ ತುಮಕೂರನ್ನು ಸಂಪರ್ಕಿಸುವ NH73 ಇದು ತುಮಕೂರಿನಲ್ಲಿ ಕೊನೆಗೊಳ್ಳುತ್ತದೆ. ಇದು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರುವ ಈ ಜಿಲ್ಲೆಯು ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ನಗರ ಸಾರಿಗೆಯನ್ನು ನೋಡುತ್ತೇವೆ. ಆದರೂ ಇಲ್ಲಿ ಸಹ ನಗರ ಸಾರಿಗೆಗೆ ಶ್ರೀ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳಿಗೆ ಆ ಹೆಸರನ್ನು ಅರ್ಪಿಸುವ ಮೂಲಕ ಇಲ್ಲಿನ ನಗರ ಸಾರಿಗೆ ನಾವು ಕಾಣಬಹುದಾಗಿದೆ. ಇದು ತುಮಕೂರು ಜಿಲ್ಲೆಯ ಸಾರಿಗೆ. ತುಮಕೂರು ಜಿಲ್ಲೆಯ ಪ್ರಮುಖ ತಾಲೂಕು ಕೇಂದ್ರವಾದ ಕೊರಟಗೆರೆ ಪ್ರಸ್ತುತ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರ ವಿಧಾನಸಭೆ ಕ್ಷೇತ್ರವಿದು. ರಾಜ್ಯದ ರಾಜಧಾನಿಯಿಂದ ಕೊರಟಗೆರೆಗೆ
86 ಕಿಲೋಮೀಟರ್ ಒಳಗೊಂಡಿದ್ದು ದಾಬಸ್ಪೇಟೆಯ ಮೂಲಕ ಕೊರಟಗೆರೆಗೆ ತಲುಪಬಹುದು. ನಾನು ನಿಂತಿರುವುದು ಮುಖ್ಯ ರಸ್ತೆ. ಈ ರಸ್ತೆಯ ಮೂಲಕ ಮಧುಗಿರಿ ಮತ್ತು ಪಾವಗಡಕ್ಕೆ ತಲುಪಬಹುದು. ಇದು ನಮ್ಮ ಕೊರಟಗೆರೆ. ಹಿತಕರವಾದ ವಾತಾವರಣ ಹೊಂದಿರುವ ಈ ಕೊರಟಗೆರೆ, ಬನ್ನಿ ಒಂಚೂರು ನೋಡ್ಕೊಂಡು ಬರೋಣ. ತುಮಕೂರು ಜಿಲ್ಲೆಯ ಶಿಕ್ಷಣ ಮತ್ತು ಸಾಕ್ಷರತೆ. ನಮಗೆಲ್ಲ ಗೊತ್ತಿರುವಂತೆ ಸಿದ್ಧಗಂಗಾ ಮಠದ ಶಿಕ್ಷಣ ಸಂಸ್ಥೆಗಳು ನರ್ಸರಿಯಿಂದ ಹಿಡಿದು ಟೆಕ್ನಿಕಲ್ ಕೋರ್ಸು, ಮೆಡಿಕಲ್ ಕೋರ್ಸು, BEd, D.Ed ಪ್ರತಿಯೊಂದು ಕಾಲೇಜುಗಳು ಸಿದ್ಧಗಂಗಾ ಮಠ ಸಂಸ್ಥೆಗಳು ಇಲ್ಲಿ ಇರುವುದನ್ನು ನಾವು ಕಾಣುತ್ತೇವೆ. ಇದರ ಜೊತೆಯಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳು, SIT ಶಿಕ್ಷಣ ಸಂಸ್ಥೆಗಳು, HMS ಶಿಕ್ಷಣ ಸಂಸ್ಥೆಗಳು ಇವು ತುಮಕೂರು ಜಿಲ್ಲೆಯಲ್ಲಿ ಪ್ರಮುಖ ಶಿಕ್ಷಣ ಸಂಸ್ಥೆಗಳಾಗಿದ್ದು, ಇಲ್ಲಿರುವ ಸಾಕ್ಷರತೆ ಪ್ರಮಾಣವು 75.14% ತುಮಕೂರು ಜಿಲ್ಲೆಯ ಸಾಕ್ಷರತೆಯಾಗಿದೆ. ಅಡಿಕೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ನೀವು ಎಂಗೇಜ್ಮೆಂಟ್ ಮಾಡುವಾಗ ಅಡಿಕೆ ಬೇಕು. ನೀವು ಯಾರಾದರೂ ನಿಮ್ಮ ಮನೆಯಲ್ಲಿ ಹಿರಿಯರು ಊಟ ಆದ ನಂತರ ಎಲೆ ಅಡಿಕೆ ಹಾಕೋದು ನಾವು ಕಾಣ್ತೀವಿ. ಹಾಗೆ ನಿಮ್ಮ ಸ್ನೇಹಿತರು ಸ್ಮೋಕ್ ಮಾಡುವಾಗ ಸಹ ಅಡಿಕೆ ಅವಶ್ಯಕತೆಯಾಗಿ ಬೇಕೇ ಬೇಕು. ಇದು ನಮ್ಮ ಜೀವನದಲ್ಲಿ ಆಸುಹಕ್ಕಾಗಿದೆ. ಹಾಗಾದರೆ ಇದು ಮೂಲ ನೆಲೆ ಮಲೇಷಿಯಾ ದೇಶದ್ದು. ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಬೆಳೆಯೋದು ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಮೊದಲು ಅಡಿಕೆ ಬೆಳೆದದ್ದು ಶಿವಮೊಗ್ಗ ಜಿಲ್ಲೆಯ ಸೊರಬಿನಲ್ಲಿ. ಅಡಿಕೆಯ ಅದು ಯಾವ ರೀತಿಯಲ್ಲಿ ರೈತರು ಬೆಳೀತಾರೆ ಮತ್ತು ಯಾವ ರೇಟಲ್ಲಿ ಈ ಅಡಿಕೆಯನ್ನು ಮಾರುತ್ತಾರೆಂದು ರೈತರನ್ನೇ ಕೇಳೋಣ ಬನ್ನಿ. ಇವತ್ತು ಬೀಜ ಹಾಕಿದ್ರೆ ಮ್ಯಾಕ್ಸಿಮಮ್ 2 ವರ್ಷ ಬೇಕು ಅದು ಗಿಡ ಮತ್ತೆ ನಾಟಿ ಮಾಡಕ್ಕೆ. ಓಹೋ, ಬೀಜದ ಮೂಲಕ ಸಸಿ. ಅದು ನಾಟಿ ಮಾಡಿದ್ಮೇಲೆ 5 ವರ್ಷ ಬೇಕು. 5 ವರ್ಷ. ಓಕೆ. ಅದನ್ನು ಫಲವತ್ತತೆಯಿಂದ ನೋಡ್ಕೊಂಡ್ರೆ 5 ವರ್ಷ ಬಂದ್ರೆ ಒಟ್ಟಿಗೆ 6 ರಿಂದ 7 ವರ್ಷ ಬೇಕು. 7 ವರ್ಷ. ಈಗ ನಾವು ಫಸಲು ಬರ್ಬೇಕಂದ್ರೆ ಅದು ಎಷ್ಟು 6 ವರ್ಷದಿಂದ ತಡ್ಲೇಬೇಕು. 5 ವರ್ಷ ಕ್ರಾಸ್ ಆಗ್ಬೇಕು. 5 ವರ್ಷ. 5 ವರ್ಷ. ಈಗ ಫಸಲು ಅಂದ್ರೆ ಒಂದು 6 ತಿಂಗಳಿಗೊಮ್ಮೆ ಬರುತ್ತಾ ಏನು ವರ್ಷಕ್ಕೊಮ್ಮೆ? ಒಂದ್ಸರಿ, ವರ್ಷಕ್ಕೊಮ್ಮೆ 3 ಸರಿ ಕುಯ್ಬೇಕು. 3 ಸಲ. ಓಹೋ. ನೀರಲ್ಲೇ 3 ಟರ್ಮ್. ಈಗ ಗಾಳಿ ಮಳೆ ಬಂದಾಗ ತಾವೇ ತಳಗಡೆ ಬೀಳ್ತಾವಣ್ಣ ಏನು ನೀವೇ ನಾವೇ ರೋಟಿ ರೋಟಿ ಮೂಲಕ ಹಿಂಗೆ ಎಳೆದು ನೀವು ತಕ್ಕೊಂತೀರ. ಗೊಂಚಲು ಇರ್ತಾವಲ್ಲ ಊಟನ ನೀವು ತಕ್ಕಂತೀರ. ಹಾಗಾದ್ರೆ ನೀವು ಅಡಿಕೆ ಎಲ್ಲೆಲ್ಲಿ ಯಾವ್ಯಾವ ನಿಂತ ಪ್ಲೇಸ್ಗಳಲ್ಲಿ ಮಾರ್ತೀರಣ್ಣ? ಏನಿಲ್ಲ, ಇಲ್ಲೇ ಮಾರ್ಕೆಟ್ ಹಾಕ್ತಿವಿ, ಇಲ್ಲ ಅಂದ್ರೆ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಓಹೋ, ಇಲ್ಲಿಗೆ ಅವರೇ ಬಂದು ವ್ಯಾಪಾರಸ್ಥರು ಬಂದು ಇಲ್ಲಿಗೆ ತಗೊಂಡು ಹೋಗ್ತಾರೆ ಅಂತ ಅಂದ್ರೆ. ಈಗ ಸಿರಾ ಇಲ್ಲಿ APMC ಈ ತರ ಮಾರ್ತಾರೆ. ಈಗ ಕ್ವಿಂಟಲ್ಗೆ ಅಡಿಕೆ ಹೆಂಗಣ್ಣ ರೇಟ್? 45,000, 50,000. 40,000. ಇದೇ ವರ್ಷ ಇದೇ ರೇಟ್ ಇರುತ್ತೆ? ಹೆಚ್ಚಿಗೆ ಆಗುತ್ತಾ ಕಡಿಮೆ ಆಗುತ್ತೆ? 2 ವರ್ಷದಿಂದ ಇದೇ ರೇಟ್ ಇದೆ. ಒಂದು 5,000 ಡಿಫ್ರೆನ್ಸ್ ಅಲ್ಲಿ ಒಂದೇ ರೇಟ್. 43 ರಿಂದ 150 ಅವ.
ಓಹೋ, ಹಾಗಾದ್ರೆ ಈಗ ನೀವು ಅಡಿಕೆ ತೋಟ ಹಾಕಿರ್ತಾರಲ್ಲ ಅಣ್ಣ, ಅದ್ರ ಜೊತೆಗೆ ಏನಾದ್ರು ನೀವು ಆ ಹೊಲದೊಳಗೆ ಏನೋ ಬೆಳಿತೀರಾ ಅಣ್ಣ? ಏನೋ ಈ ತರನ ಇನ್ನ ಚಿಕ್ಕ ಗಿಡದಲ್ಲಿ ಚಿಕ್ಕ ಅದ್ರಾಗ ಹೂವ ನೀವು ಹಾಕ್ತಿರಿ? ಇದು ಚಿಕ್ಕ ಗಿಡ, ಅದು ಬರೋವರೆಗೂ ಆ ಹೂವಿನ ಗಿಡ ಇದೆ. ಓಹೋ, ಅದ್ರ ಆ ಬರೋವರೆಗೂ ಆಮೇಲೆ ಇದು ಸೊಪ್ಪು ಇದೆಯಲ್ಲ, ನೀವು ಹಂಗೆ ಅದ್ರೊಳಗಡೆ ನೀವು ಏನಾದ್ರು ಈಗ ತೊಗರಿ ಏನಾದ್ರು ಬೆಳಿತೀರಾ? ನೆಡುವ ಹಾಕಿ ನೀವು ಬೆಳಿತೀರಾ? ಅಂದ್ರೆ ನೀವು ಬಡ್ಡೆ ತೋಟಗಳನ್ನೇ ಮಾಡ್ತೀರಿ, ಈಗ ಹೂವು ಬೆಳಿಕೊಂತೀರಾ? ಜೋಳ, ರಾಗಿ, ಈ ತರ ಇದ್ದಾಗ ರಾಗಿ, ಹುರುಳಿ, ಹೆಸರು ಕಾಳು ಇವೆಲ್ಲ ಹಾಕ್ತಾ ಇರ್ತಾರೆ. ಅದೇನಿಲ್ಲ, ಜೋಳ ದ್ವಿದಳ ಧಾನ್ಯ ಏನಾದ್ರಾಗ್ಲಿ ಬೆಳಿತೀರಾ? ಲಾಸ್ಟಿಗೆ ಮೆಕ್ಕೆಜೋಳ ಆಗ್ಲಿ ಬೆಳಿಬಹುದು. ಮೆಕ್ಕೆಜೋಳ ಆಗುತ್ತೆ. ಓಹೋ, ಓಕೆ ಅಣ್ಣ. ಈಗ ಮತ್ತೆ ಅಡಿಕೆ ನೀವು ಮಾಮೂಲಿ ಈಗ ತಳಿಗಳು ಇರ್ತಾವಣ್ಣ. ಈಗ ಮಂಗಳ ಒಂದು ಯಾವ್ದು ತಳಿ ಇದೆ, ಈಗ ಇಲ್ಲಿ ನೀವು ಬೆಳಿತಕ್ಕಂಥ ತಳಿ ಯಾವ್ದಣ್ಣ? ಇದು ಬೈಲ್ಸೀಮೆಲ್ ಬೆಳೆ ಅಂತ ತಳಿ, ಅದು ಮಂಗಳ ತಳಿ ನಮ್ಮ ಏರಿಯಾದಲ್ಲಿ ಬರಲ್ಲ. ಓಕೆ ಓಕೆ, ಆ ಕಡೆ ಕರಾವಳಿ ಪ್ರದೇಶ. ಇದು ಸ್ವಲ್ಪ ದೇಸಿ ತಳಿ. ಈಗ ನಾವು ರಾಯಚೂರು ಆ ಕಡೆ ಎಲ್ಲ ಉತ್ತರ ಕರ್ನಾಟಕದವ್ರಣ, ಆಂಧ್ರದ ಕರಿದು ಬರುತ್ತಣ್ಣ. ಅದ್ರಾಗ ಏನ್ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕಪ್ಪುದು ಆ ತರ ಟೈಪ್ ಆ ಕಡೆ ನಮ್ಮ ಕಡೆ ಕಲರ್ ಹಚ್ಚಿದ್ರೆ ಅದು ಈ ತರ ಅಡಿಕೆಗಳಲ್ಲ, ಅದು ಕಪ್ಪು ಇಷ್ಟ ಅಗಲ ಇರುತ್ತೆ ಅಂತ ಅಡಿಕೆಗಳು ನಾವು ಅಲ್ಲಿ ಬಳಸೋದು. ಕಟ್ ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದಕ್ಕೆ ಕಲರ್ ಹಚ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಡಿಕೆ ಅಂದ್ರೆ ಅಡಿಕೆ ಎಲ್ಲ ಅದು ಮಾಮೂಲಿ. ಈಗ ಅಂದ್ರೆ ನೀವು ಈಗ ಮಾಮೂಲಿ ನೀರು ಈಗ ಇದಕ್ಕೆ ಹೆಂಗಣ್ಣ, ನೀರನ್ನ ಬಿಟ್ಕೊಂತಾರೆ ಒಂದೊಂದು ಇದು ಹನಿ ನೀರಾವರಿ ಆದ್ರೂ ಮಾಡ್ಬೋದು, ಹನಿ ನೀರಾವರಿನಲ್ಲೇ ಇಲ್ಲ ಹನಿ ನೀರಾವರಿ. ಇವಕ್ಕ ಗೊಬ್ಬರ ಏನಾದ್ರು ರಾಸಾಯನಿಕ ಗೊಬ್ಬರಗಳು ಬಳಸಲ್ಲ ಅಣ್ಣ? ರಾಸಾಯನಿಕ ಗೊಬ್ಬರ ಯಾವ್ದು ಬೇಕಾದ್ರೂ ಮಾಡ್ಬೋದು, ರಾಸಾಯನಿಕ ಆರ್ಗಾನಿಕ್ ಈ ತರದಾಗ ನೀವು ಹಿಂಗ್ ಬೆಳ್ಕೊಂತೀರಣ್ಣ. ಹಂಗಂದ್ರೆ ಒಂದೊಂದು ಎಕರೆಗಳಿಗೆ ಎಷ್ಟೆಷ್ಟು ರಾಸಾಯನಿಕ ಮಾಡ್ತಾರೆ, ನಾವು ಆರ್ಗಾನಿಕ್ ಮಾಡ್ತೀವಿ, ಹಂಗೆ ಒಬ್ಬೊಬ್ರು ಆ ಟೈಪ್. ಈಗ ಒಂದ್ ಎಕರೆಗೆ ಒಂದು ಮಿನಿಮಮ್ ಎಷ್ಟು ಕ್ವಿಂಟಲ್ ಬೆಳಿಬೋದಣ್ಣ ಒಬ್ರು ಒಂದ್ ಎಕರೆದಾಗ? ಒಂದು 12ರಿಂದ 15ರವರೆಗೂ. 15 ಅಷ್ಟೇ, 10ರಿಂದ 12, 13 ಲಾಸ್ಟ್. 13 ಬೆಳಿತಾರಂತೀರಣ್ಣ. ಓಹೋ, ಹಂಗಾದ್ರೆ ನೀವು ಒಬ್ಬೊಬ್ರು ಅರ್ಧ ಎಕರೆ ಒಂದೊಂದು ಎಕರೆ ಬಾಳೆನೋ ಒಂದೊಂದು ಎಕರೆ ಒಳಗಡೆ ಹಚ್ಕೊಂತಾರ, ಬಾಳ ಹಾಕಲ್ಲ ನೀವು ಹತ್ತಿ ಇದ್ರನಾಗ? ಸುಮ್ಮನೆ ಸೈಡ್ ಸುತ್ತ ಹಾಕ್ತಾರೆ. ಸೈಡ್ ಉಳಿಕೆದ್ರ ಇವಾಗ ಉಳಿಕೆದ ಭೂಮಿ ಅದ್ರಾಗ ಏನೇನ್ ಹಾಕ್ತಾರ ನೀವು ಎಲ್ಲ? ರಾಗಿ ದಿನ್ನೆ ಭೂಮಿ ಅಂದ್ರೆ ರಾಗಿ, ಜೋಳ ಈ ತರ, ತೊಗರಿ, ಹುರುಳಿಕಾಳು, ಶೇಂಗಾ ಅವೆಲ್ಲ ಕಡಿಮೆ. ಹೆಚ್ಚಾಗಿ ನೀವು ಅಡಿಕೆನೆ ಬೆಳೆಯೋದು ಅಂತ ಹೇಳ್ತಾರೆ. ನೀರಾವರಿ ಅದೇ ಹೆಚ್ಚು ಕಳಂಬಳದಿ ಮಾರ್ಗ ಎಲ್ಲಾನು ಆಲ್ಮೋಸ್ಟ್ ಅಡಿಕೆನೆ ಹೆಚ್ಚು ಬೆಳಿತಾರ. ಓಹೋ, ಯಾವ್ದಾದ್ರು ಬೇರೆ ಬೇರೆ ರಾಜ್ಯಕ್ಕೂ ಹೋಗ್ತಾವ ನಿಮ್ಮ ಅಡಿಕೆ? ಇವ್ರದೇ ಮಿಷಿನ್ ಎಲ್ಲ ಇದೆ, ಅಡಿಕೆ ಸುಲಿಯೋ ಮಿಷಿನ್ ಇದಣ್ಣ? ಅದೆಲ್ಲ ಕಾಣ್ತಾ ಇರೋದು ಮಿಷಿನ್ ಅಣ್ಣ, ಅದು ಸುಲಿಯೋದು? ಓಹೋ, ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ. ಹಾ ಅಣ್ಣ, ಇದೊಂಥರ ಸ್ಟೋರ್ ರೂಮ್ ಇದ್ದಂಗ ಅಣ್ಣ ನಿಮ್ಗೆಲ್ಲ? ಮಿಷಿನ್ ಸುಲಿಯಾಕ. ಇದು ಓಹೋ, ಈ ತರ ಮಾಡಿಕೊಳ್ಳಕ. ಮಾಡಕ್ ಬರಲ್ಲ. ಹಾ, ಅದು ಮೊದ್ಲು ಈ ತರ ಕಾಯಿ ಇರ್ತಾವಲ್ಲ, ನಾವು ಬರಲ್ಲ ಅದಕ್ಕೆ? ಕಾಯಿ ಇರುತ್ತೆ, ಅದನ್ನ ಸುಲಿತಾರೆ. ಸುಲಿಬೇಕಾ? ಸುಲಿದಾದ್ಮೇಲೆ ಅದನ್ನ ಬೇಯಿಸಿ ಒಣಗಿಸಿ ಅವಾಗ ಲಾಸ್ಟ್. ಓಹೋ, ಇಷ್ಟೆಲ್ಲ ಅದಕ್ಕೆ ಕೆಲಸಗಳು ಇದಾವ ಅಂತೀರ? ನಮ್ ಕಡೆ ಹೆಂಗಂದ್ರೆ ಹತ್ತಿ, ಈಗ ನಾವು ಹತ್ತಿ ಮಳಿಕೆ ಹಾಕಿದ್ಮೇಲೆ ಅದು ಬರೋವರೆಗೆ ಕಾಯ್ದು ಮತ್ತೆ ಬಿಡಿಸಿ ಆಮೇಲೆ ಹಿಂಗ್ ಮಾರ್ತೀವಿ. ಅದಕ್ಕೂ ನಿಮಗೂ ಆಮೇಲೆ ಅದಕ್ಕ ತುಳಿದು ಮಾರ್ಕೆಟಿಗೆ ಕಳಿಸ್ತೀವಿ. ಹಿಂಗೆ ಅದಕ್ಕೆ ಮಾರ್ಕೆಟ್ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಓಹೋ, ಒಣಗಿಸಿದ ಮೇಲೆ ರೇಟ್ ಸಿಗುತ್ತೆ. ಈಗ ಹಸಿವಾದ್ರೆ ಅದಕ್ಕೆ ಒಂದು ರೇಟ್ ಇರುತ್ತೆ. ಹೌದು, ಯಾಕಂದ್ರೆ ಅದು ಕ್ವಿಂಟಲ್ ಹೆಚ್ಚು ಬರುತ್ತಲ್ಲ, ಅದಕ್ಕೆ ಇದು ಕ್ವಿಂಟಲ್ ಕಡಿಮೆ ಆಗುತ್ತೆ ಒಣದಾದ್ಮೇಲೆ ಅದ್ರ ವ್ಯಾಲ್ಯೂ ಇಷ್ಟು ಅಂತ ಕಟ್ತಾರ. ಓಹೋ, ಡ್ರೈದ್ಗೆ ಸ್ವಲ್ಪ ಜಾಸ್ತಿ ರೇಟ್, ಇಲ್ಲಾಂದ್ರೆ ಇಲ್ಲಿ ಕ್ವಿಂಟಲ್ ಕಡಿಮೆ ಆಗುತ್ತೆ. ರೇಟೇ ಕಡಿಮೆ. ಹಾ, ಈಗ ಮಾಮೂಲಿ ಇಲ್ಲಿ ಅಂಗಡಿ ಒಳಗಡೆ ಅವ್ರು ಮಾರ್ತಾರಲ್ಲ ಮಾಮೂಲಿ, ಅವ್ರೇನ್ ಕೆಜಿ ಲೆಕ್ಕದಾಗ 1000 ರೂಪಾಯಿ ಕೆಜಿ ತರ್ತಾರ? ಅದೇ ಬೇರೆ ಅಡಿಕೆ ನೀವ್ ಹೇಳಿರಲ್ಲ ಫಂಕ್ಷನ್. ಅದು ಅಡಿಕೆ ಏನಂದ್ರೆ ಸ್ವಲ್ಪ ಇದ್ರಲ್ಲಿ ನಮ್ಮ ಎಲ್ಲ ಅಡಿಕೆ ಇರುತ್ತಲ್ಲ, ನಾವು ಆಲ್ಮೋಸ್ಟ್ ಇದೆಲ್ಲ ಗುಟ್ಕಾಕ್ ಹೋಗುತ್ತೆ. ಗುಟ್ಕಾ? ಓಹೋ, ಈಗ RMD, ವಿಮಲ, ವಿಮಲ್, ಸ್ಟಾರ್, ಸೂಪರ್ ಈ ತರ ಐತಲ್ಲ. ಓಹೋ, ಇದಕ್ಕ ಅವ್ರು ಕೆಮಿಕಲ್ ಮಿಕ್ಸ್ ಮಾಡಿ ಮಾರ್ಕೊಂತಾರ, ಅವರು ಮಾರ್ಕೊಂತಾರೆ. ಈ ಅಂಗಡಿನಲ್ಲಿ ಮಾರ್ತಾರಲ್ಲ ಎಲೆ ಅಡಿಕೆ ಎಲ್ಲ. ಓ ಹೌದಣ್ಣ. ಅದಕ್ಕೆ ಹೋಗ್ಬೇಕಂದ್ರೆ ಅದು 800 ರೂಪಾಯಿ ಕೆಜಿ ಇರುತ್ತೆ ನಾವು ಕೊಡೋದು. ಅಂಗಡಿನವ್ರು ಈಗ ಮಾಮೂಲಿ ಹಿರಿಯರು ಊಟ ಆದ್ಮೇಲೆ ಹಾಕಿರ್ತಾರಲ್ಲ, ಅದು ಸ್ವಲ್ಪ ರೇಟ್ ಜಾಸ್ತಿ ಅಂತ. ಅದು 800ರಿಂದ 1000 ರೂಪಾಯಿ ರೇಟ್ ಇರುತ್ತೆ. ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ, ನಿಮ್ಮೆಲ್ಲರಿಗೂ ಧನ್ಯವಾದ. ತುಮಕೂರು ಜಿಲ್ಲೆಯ ನಾವು ಇತಿಹಾಸವನ್ನು ತೆಗೆದುಕೊಂಡರೆ 16ನೇ ಶತಮಾನದಲ್ಲಿ ಕರ್ನಾಟಕದ ಶ್ರೀಮಂತ ಮನೆತನವಾದ ವಿಜಯನಗರ ಆಡಳಿತಕ್ಕೆ ಒಳಪಟ್ಟಿರುವ ಈ ಜಿಲ್ಲೆಯು ಮುಂದೆ 18ನೇ ಶತಮಾನಕ್ಕೆ ಬಂದಪ್ಪ ಅಂದರೆ ಸಿದ್ದರ ಬೆಟ್ಟ,
ಕೊರಟಗೆರೆ ಕುರ್ಮಕೋಟೆಯು ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳು ಸುವರ್ಣಗಿರಿ ಮಹಾಸಂಸ್ಥಾನವು ಆಳ್ವಿಕೆ ನಡೆಸಿತು. ಮುಂದೆ ನಮಗೆ ಭಾರತ ಸ್ವತಂತ್ರ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಹರಿಜನ ಉದ್ಧಾರಕ್ಕಾಗಿ ನಿಧಿ ಸಂಗ್ರಹ ಸಂದರ್ಭದಲ್ಲಿ ತುಮಕೂರಿಗೆ ಬಂದಿದ್ದರು. ಆ ತುಮಕೂರಿಗೆ ಬಂದ ಸಂದರ್ಭದಲ್ಲಿ ಇಲ್ಲಿನ ಅನೇಕ ಯುವಕರು ಇದರನ್ನು ಸ್ಫೂರ್ತಿಯಾಗಿ ಪಡೆದುಕೊಂಡು ಖಾದಿ ಪ್ರಚಾರ, ಪಾನ ವಿರೋಧಿ ಚಳವಳಿ ಹಾಗೂ ಹರಿಜನ ಉದ್ಧಾರಕ್ಕಾಗಿ ಕಂಕಣವನ್ನು ತೊಟ್ಟು ಇಲ್ಲಿ ಸಿರ ಇರತಕ್ಕಂಥ ಮೊಘಲರ ಆಡಳಿತ ಕೇಂದ್ರವಾಗಿತ್ತು. ಇದು ತುಮಕೂರು ಜಿಲ್ಲೆಯ ಚಿಕ್ಕ ಇತಿಹಾಸ. ಚಾರಣಿಗರ ಸ್ವರ್ಗ ಸಿದ್ದರ ಬೆಟ್ಟ. ಇವನೇನಪ್ಪ ಬರೀ ಬೆಟ್ಟಗಳನ್ನೇ ತೋರಿಸ್ತಾನೆ ಅಂತ ಬೈಕೋಬೇಡೆ. ತುಮಕೂರಿನ 4 ಭಾಗಕ್ಕೆ ಹೋದಪ್ಪ ಅಂದರೂ ಬೆಟ್ಟನೇ ಸಿಗ್ತಾವ. ಅದರಲ್ಲಿ ಸಿದ್ದರ ಬೆಟ್ಟ ಒಂದು. ಋಷಿಗಳು, ಸಂತರು, ಯತಿಗಳು ತಮ್ಮ ಲೌಕಿಕ ಜೀವನ ಜಂಜಾಟದಿಂದ ಮುಕ್ತಿಯನ್ನು ಪಡೆಯಲು ಈ ಬೆಟ್ಟವನ್ನು ಆಯ್ದುಕೊಳ್ಳುತ್ತಿದ್ದರು. ಅದರಲ್ಲಿ ಪುರಾಣದ ಪ್ರಸಿದ್ಧವಾದ ಸಿದ್ದರ ಸ್ವಾಮಿಯವರು ಇಲ್ಲಿ ನೆಲೆಸಿ ಇಲ್ಲಿನ ಜನಗಳಿಗೆ ಔಷಧಿಯನ್ನು ನೀಡುವುದರ ಮೂಲಕ ಅವರು ಪರೋಪಕಾರಿಯ ನೆನಪಿನಾರ್ಥವಾಗಿ ಈ ಬೆಟ್ಟಕ್ಕೆ ಸಿದ್ದರ ಬೆಟ್ಟ ಎಂದು ಹೆಸರಿಡಲಾಯಿತು. ಇಲ್ಲಿ ಅನೇಕ ಔಷಧಿಗಳ ಸಸ್ಯ ಮತ್ತು ಜೀವ ಸಂಕುಲನ ಇರುವ ಈ ಬೆಟ್ಟವು ವಾರದ ದಿನ ಪೂರ್ತಿ ಇಲ್ಲಿ ನೀವು ಯಾವಾಗ ಬೇಕಾದರೂ ಬರ್ಬೋದು ಮತ್ತು ಇಲ್ಲಿನ ಯಾವುದೇ ರೀತಿಯಲ್ಲಿ ಶುಲ್ಕವಿಲ್ಲದೆ ನಿಮಗೆ ಸಮಯದ ಮಿತಿ ಇಲ್ಲದೆ ಈ ಬೆಟ್ಟವನ್ನು ವೀಕ್ಷಿಸಬಹುದು. ಇದು ತುಮಕೂರು ಜಿಲ್ಲೆಯ ಮತ್ತು ಕೊರಟಗೆರೆ ತಾಲೂಕಿನಿಂದ ಅಲ್ಲಿದ್ದು 11 ಕಿಲೋಮೀಟರ್ ಆದರೆ ತುಮಕೂರಿನಿಂದ 22 ಕಿಲೋಮೀಟರ್ ಒಳಗೊಂಡಿದೆ. ಇದು ಸಿದ್ದರ ಬೆಟ್ಟ. ಬನ್ನಿ ನೋಡ್ಕೊಂಡು ಬರೋಣ. ಅನುಸರಣೆ ಮಾಡ್ಬೇಕು. ಯಾರನ್ನ ಒಬ್ರು ಸೋಲ್ದಿದ್ರೆ ಏನು ಮಾಡಕ್ಕೆ ಯತಿಗಳು ವಾಸ ಮಾಡುತ್ತಿರುವ ಅನೇಕ ಗುಹೆಗಳು ಈ ಸಿದ್ದರ ಬೆಟ್ಟದಲ್ಲಿವೆ. ಇದು ಒಂದು ನಿರ್ಮಲವಾದ ಮತ್ತು ಶುಚಿತ್ವವಾದ ಒಂದು ಬೆಟ್ಟ ಎಂದರೆ ತಪ್ಪಾಗಲಾರದು. ಯಾಕಂದರೆ ಇಲ್ಲಿ ಅನಾರೋಗ್ಯ ಪೀಡಿತ ವ್ಯಕ್ತಿಗೆ ಸಾವಿರಾರು ಔಷಧಿ ಸಿಗುವಂಥ ಒಂದು ಸುಂದರವಾದ ಬೆಟ್ಟ.
ತುಮಕೂರು ಜಿಲ್ಲೆಯ ರಾಜಕೀಯ ಮತ್ತು ನಾವು ಜನಸಂಖ್ಯೆಗೆ ಹೋದಪ್ಪ ಅಂದರೆ 1 ಲೋಕಸಭೆ ಕ್ಷೇತ್ರ ಮತ್ತು 11 ವಿಧಾನಸಭೆ ಕ್ಷೇತ್ರವನ್ನು ಒಳಗೊಂಡಿರುವ ಈ ತುಮಕೂರು ಜಿಲ್ಲೆಯು 2011ರಲ್ಲಿ ತುಮಕೂರು ನಗರವನ್ನು ಕಾರ್ಪೊರೇಷನ್ ನಗರವೆಂದು ಗುರುತಿಸಲಾಯಿತು. ಇಲ್ಲಿರುವ ಜನಸಂಖ್ಯೆ 26,78,690. ಇಲ್ಲಿ 2011ರ ಜನಗಣತಿಯ ಪ್ರಕಾರ ತುಮಕೂರು ಜಿಲ್ಲೆಯ ಜನಸಂಖ್ಯೆವಾಗಿದ್ದು, ಇಲ್ಲಿ ನಾವು ಆಂಧ್ರ ಪ್ರದೇಶದ ಗಡಿಭಾಗವನ್ನು ಹೊಂದಿರುವ ಈ ಜಿಲ್ಲೆಯು ಪಾವಗಡವು ಅಲ್ಲಿರ್ತಕ್ಕಂಥ ಕನ್ನಡ ಮತ್ತು ತೆಲುಗು ಭಾಷಿಕರನ್ನು ನಾವು ನೋಡಬಹುದಾಗಿದೆ. ಇದು ರಾಜಕೀಯ ಮತ್ತು ಜನಸಂಖ್ಯೆ. ಸಿರಾ ಮತ್ತು ಸಿರೆಗೆ ಬಹಳ ವ್ಯತ್ಯಾಸವಿದೆ. ಸಿರೆ ಅಂದರೆ ಕೇಸರಿ ಬಾತ್ ಅಂತೀವಿ. ಸಿರಾ ಎಂಬುದು ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ತಾಲೂಕು ಕೇಂದ್ರವಾಗಿದ್ದು, ಇದು ಐತಿಹಾಸಿಕ ನಗರವಾಗಿರುವ ಈ ಸಿರವು ಈ ನಗರಕ್ಕೆ ಹೆಸರು ಬರಲು ಕಾರಣ 1638ರಿಂದ ಹಾಗೂ 1837ರವರೆಗೂ ಇಲ್ಲಿ ಕೊಲ್ಲ ಸಿರಿಮ ಎಂಬ ವ್ಯಕ್ತಿಯು ಆಳುತ್ತಿದ್ದ. ಆದ್ದರಿಂದ ಇದಕ್ಕೆ ಸಿರಾ ಎಂದು ಹೆಸರು ಬಂತು. ಹಾಗೆ ಇಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಕೋಟೆಗಳಾದ ಸಿರಾ ಕೋಟೆಯು ರತ್ನಗಿರಿಯ ಕಸ್ತೂರಿ ರಂಗಪ್ಪ ನಾಯಕನು ಅವರು ಇಲ್ಲಿ ಆಳ್ವಿಕೆ ನಡೆಸಿ ಆ ಕೋಟೆಗಳನ್ನು ಕಟ್ಟಿದರೆಂಬ ಐತಿಹಾಸಿಕವಾಗಿ ನಮಗೆ ತಿಳಿದು ಬರುತ್ತಾ. ಇದರ ಜೊತೆಯಲ್ಲಿ ಉತ್ತರ ಭಾರತದಲ್ಲಿ ಆಳ್ತಕ್ಕಂಥ ಮೊಘಲರು ಎಲ್ಲಿ ಮೊಘಲರು ಮತ್ತು ಸಿರಾ ಎಲ್ಲಿವೆ. ಆದರೂ ಈ ಸಿರವು ಮೊಘಲರ ಆಡಳಿತ ಕೇಂದ್ರವಾಗಿತ್ತು. ಹಾಗಾದರೆ ಬನ್ನಿ ಈ ಸಿರವನ್ನು ನೋಡ್ಕೊಂಡು ಬರೋಣ. ತುಮಕೂರು ಜಿಲ್ಲೆಯ ಸಾಹಿತ್ಯ ಮತ್ತು ನಾವು ಕಲೆಯನ್ನು ತೆಗೆದುಕೊಂಡರೆ ಇಲ್ಲಿರುವ ಪ್ರಮುಖ ಕವಿಗಳಾದ ಕನ್ನಡದ ಕಣ್ವ BM ಶ್ರೀಕಂಠಯ್ಯನವರು, ಸಿನಿಮಾ ಗೀತ ರಚನಾಕಾರರಾದ ಚಿ ಉದಯಶಂಕರ್ ಅವರು, ಸಂಗೀತ ರಚನಾಕಾರ ಮತ್ತು ಕವಿಯಾದ ದೊಡ್ಡ ರಂಗೇಗೌಡರು, ಹಾಸ್ಯ ಕಲಾವಿದರಾದ ಟಿ ಸುನಂದಮ್ಮನವರು ಹಾಗೂ ರಂಗ ನಿರ್ದೇಶಕರಾದ ಗುಬ್ಬಿ ವೀರಣ್ಣನವರು ಇಲ್ಲಿರುವ ಪ್ರಮುಖ ಕವಿಗಳು. ಹಾಗೂ ನಾವು ಕಲೆಯನ್ನು ತೆಗೆದುಕೊಂಡರೆ ಕರ್ನಾಟಕದ ಸ್ಯಾಂಡಲ್ವುಡ್ಗೆ ಸಿನಿಮಾ ನಟನಾಗಿ ಜಗ್ಗೇಶನವರು, ಹಾಸ್ಯ ನಟ ನರಸಿಂಹರಾಜ್ರವರು, ಕಳನಟನಾದ ಲೋಹಿತಾಶ್ವ, ಅರ್ಜುನ್ ಸರ್ಜಾ, ಸುಧಾ ರಾಣಿ ಹಾಗೂ ನಮ್ಮೆಲ್ಲರಿಗೂ ಚಿರಪರಿಚಿತ ಆದ ರಂಗಾಯಣ ರಘು ಇದೇ ಜಿಲ್ಲೆಯ ಪ್ರಮುಖ ಕಲೆಗಾರರಾಗಿದ್ದಾರೆ. ಇದು ಸಾಹಿತ್ಯ ಮತ್ತು ಕಲೆ. ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ ಆ ಜಿಲ್ಲೆಗೆ ಅಥವಾ ಆ ರಾಜ್ಯಕ್ಕೆ ವಾಣಿಜ್ಯ ಬೆಳವಣಿಗೆ ಮತ್ತು ಕೈಗಾರಿಕೆ ಬೆಳವಣಿಗೆಯಲ್ಲಿ ಮಹತ್ವ ಪಾತ್ರವನ್ನು ವಹಿಸ್ತವೆ. ಅದಕ್ಕೆ ಈ ತುಮಕೂರಿನಲ್ಲಿ ಅತಿ ಹೆಚ್ಚು ಜಿಲ್ಲಾ ಹೆದ್ದಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಹೊಂದಿರತಕ್ಕಂಥ ಅದಕ್ಕೆ ಈ ಟಾಪಿಕ್ ತಗೊಂಡಿದ್ದು. ನಾವು ರಾಷ್ಟ್ರೀಯ ಹೆದ್ದಾರಿದಲ್ಲಿ ಮೇಲುಗಡೆ ಹಳದಿ, ಕೆಳಗಡೆ ಬಿಳಿ, ಅದು ರಾಷ್ಟ್ರೀಯ ಹೆದ್ದಾರಿ. ರಾಜ್ಯ ಹೆದ್ದಾರಿಗೆ ಮೇಲುಗಡೆ ಹಸಿರು, ಕೆಳಗಡೆ ಬಿಳಿ ಇದ್ದಪ್ಪ ಅಂದ್ರೆ ಅದು ರಾಜ್ಯ ಹೆದ್ದಾರಿ. ಅದೇ ರೀತಿ ಜಿಲ್ಲೆ ಹೆದ್ದಾರಿಗೆ ಮೇಲುಗಡೆ ಕಪ್ಪಿದ್ದಪ್ಪ ಅಂದ್ರೆ ಕೆಳಗಡೆ ಬಿಳಿ ಇರುತ್ತೆ, ಅದಕ್ಕೆ ನಾವು ಜಿಲ್ಲೆ ಹೆದ್ದಾರಿ ಅಂತೀವಿ. ಆಮೇಲೆ ನಮ್ಮ ಹಳ್ಳಿಗಳಿಗೆ ಹೋಗುವಂಥ ರಸ್ತೆಗಳನ್ನು ಮೇಲುಗಡೆ ಕೇಸರಿ ಇರುತ್ತೆ, ಕೆಳಗಡೆ ಬಿಳಿ ಇರುತ್ತೆ. ಇದು ರಾಷ್ಟ್ರೀಯ ಹೆದ್ದಾರಿ ಆದ ಕಾಲಕ್ಕೆ ಮೇಲುಗಡೆ ಹಳದಿ, ಕೆಳಗಡೆ ಬಿಳಿ ಇರುತ್ತೆ. ಇದು ಬೆಂಗಳೂರು ಮತ್ತು ಪುಣೆಯ ರಾಷ್ಟ್ರೀಯ ಹೆದ್ದಾರಿ. ಅದರ ಸಲುವಾಗಿ ಇದು ಮೇಲೆ ಹಳದಿ ಇರ್ತಕ್ಕಂಥದ್ದು, ಕೆಳಗಡೆ ಬಿಳಿ. ಇದು ರಾಷ್ಟ್ರೀಯ ಹೆದ್ದಾರಿ.
ಜಿಲ್ಲೆಯ ಭೌಗೋಳಿಕತೆ. ಕರ್ನಾಟಕದ ಎರಡನೇ ಅತಿ ದೊಡ್ಡ ಜಿಲ್ಲೆಯಾಗಿರುವ ತುಮಕೂರು ಜಿಲ್ಲೆಯು 8 ಜಿಲ್ಲೆಯೊಂದಿಗೆ ಗಡಿಯನ್ನು ಹೊಂದಿರುವ ಈ ಜಿಲ್ಲೆಯು 1/11/1956ರಲ್ಲಿ ರಚನೆಯಾದ ತುಮಕೂರು ಜಿಲ್ಲೆಯು ವಾರ್ಷಿಕವಾಗಿ 39 ಇಂಚುಗಳಷ್ಟು ಮಳೆಯನ್ನು ಪಡೆಯುವ ಈ ಜಿಲ್ಲೆಯು ಕರ್ನಾಟಕದ ಅತಿ ಹೆಚ್ಚು ಕೆಂಪು ಮಣ್ಣು ದೊರೆಯುವುದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ. ಬೆಂಗಳೂರಿನ ವಾಯುಭಾಗಕ್ಕಿರುವ ಈ ಜಿಲ್ಲೆಯು ತುಮಕೂರು ಜಿಲ್ಲೆಯ ನಾಯಕನಹಳ್ಳಿ, ಉಳಿಯಾರು ಇವು ಕಬ್ಬಿಣ ಅದಿರುಗಳು ದೊರೆಯುವ ಪ್ರಮುಖ ಸ್ಥಳವಾಗಿದೆ. ಇದು ತುಮಕೂರು ಜಿಲ್ಲೆಯ ಚಿಕ್ಕ ಭೌಗೋಳಿಕತೆ. ಕೊನೆಯ ಮಾತು, ನೆರೆ ರಾಜ್ಯಗಳು ಮತ್ತು ಬೇರೆ ಬೇರೆ ದೇಶದ ಪ್ರವಾಸಿಗರು ನಮ್ಮ ರಾಜ್ಯಕ್ಕೆ ಬಂದಾಗ ಅಲ್ಲಿನ ಪ್ರವಾಸ ಸ್ಥಳಗಳಿಗೆ ಅಲ್ಲಿನ ಸ್ಥಳೀಯರು ಕೆಲವೊಬ್ಬರು ಅವೇಚ ಶಬ್ದಗಳಿಂದ ಬೈತಿರ್ಬೋದು, ಕೆಲವೊಬ್ಬರು ತಪ್ಪು ಮಾಹಿತಿಯನ್ನು ನೀಡುತ್ತಿರ್ಬೋದು. ನಿಮಗೆ ಗೊತ್ತಿಲ್ಲದಿದ್ದರೆ ತಪ್ಪು ಮಾಹಿತಿ ಖಂಡಿತವಾಗಿ ನೀಡಬೇಡಿ. ನಮ್ಮ ದೇಶ ಸಂಸ್ಕಾರ ರಾಷ್ಟ್ರ. ನಾವು ಬೇರೆ ದೇಶಕ್ಕೆ ಮತ್ತು ಬೇರೆ ರಾಜ್ಯಕ್ಕೆ ನಾವು ಹೋದಪ್ಪ ಅಂದ್ರೆ ನಾವು ಅವರಿಗೆ ಹೇಗೆ ಟ್ರೀಟ್ ಮಾಡಿರ್ತೀವೋ ನಮ್ಮನ್ನು ಅದೇ ರೀತಿಯಲ್ಲಿ ನೋಡಿಕೊಳ್ತಾರೆ. ಅದಕ್ಕಾಗಿ ನಿಮಗೆ ಎಷ್ಟು ಮಾಹಿತಿ ಗೊತ್ತಿರುತ್ತಾ ಅಷ್ಟು ಮಾತು ಸರಿಯಾಗಿ ನೀಡಿ. ಗೊತ್ತಿಲ್ಲದಿದ್ದರೆ ನೀವು ಹೇಳಿಬಿಡಿ ಗೊತ್ತಿಲ್ಲ ಅಂತ. ಅದಕ್ಕೆ ಯಾಕೆ ಮಚ್ಚುಮೆರೆ? ಅದಕ್ಕಾಗಿ ನಮ್ಮ ಏನು ಒನ್ ಸ್ಟೇಟ್ ಮೆನಿ ವರ್ಡ್ ನಮ್ಮ ರಾಜ್ಯದ ಘೋಷಣೆ, ಅದರಂತೆ ಪ್ರತಿಯೊಂದು ಸ್ಥಳವೂ ಇಲ್ಲಿ ನಮಗೆ ಐತಿಹಾಸಿಕವಾಗಿ, ಅದರಿಂದ ನಮಗೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ದೇಶಕ್ಕೆ ನಮ್ಮ ಕನ್ನಡಿಗರ ನೆಲವನ್ನು ಪರಿಚಯ ಆಗುತ್ತಾ. ಅದಕ್ಕೆ ನೀವು ಯಾರೇ ಬಂದರೂ ಬೇರೆ ಬೇರೆ ದೇಶದವರು ಅವ್ರು ಬಂದು ಉತ್ತಮ ಮತ್ತು ಸಂಸ್ಕಾರಯುತ ಒಂದು ಮಾತನಾಡಿ ಎನ್ನುತ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಜೈ ಹಿಂದ್.